ಧರ್ಮಸ್ಥಳ ಕೇಸಿನ ಸುಜಾತಾ ಭಟ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿಕೊಂಡಿದ್ದ ಸುಜಾತಾಗೆ ಜೀವನ ನಡೆಸೋದು ಕೂಡ ಈಗ ಕಷ್ಟ ಆಗ್ತಾ ಇದೆ. ವ್ಯಾಪಾರ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಸುಜಾತಾ ಕಣ್ಣೀರ್ ಹಾಕಿದ್ದಾರೆ. ಬುರುಡೆ ಗ್ಯಾಂಗ್ ನಂಬಿದ್ದ ಸುಜಾತಾಗೆ ಜೀವನ ನಡೆಸಲು ಕೂಡ ಪರದಾಡುವಂತ ಸ್ಥಿತಿ. ವ್ಯಾಪಾರ ಮಾಡೋದಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಸುಜಾತಾ ಭಟ್ ಕಣ್ಣೀರ್ ಹಾಕಿರೋದು. ಸೂಪ್ ಮಾರಾಟ ಮಾಡಿ ಸುಜಾತಾ ಭಟ್ ಜೀವನ ನಡೆಸ್ತಾ ಇದ್ರು. ಧರ್ಮಸ್ಥಳ ಕೇಸ್ನಿಂದ ವ್ಯಾಪಾರ ನಿಂತು ಹೋಗಿದೆ. ಸುಜಾತಾ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಆದ್ರೆ ವ್ಯಾಪಾರ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಅಡ್ಡಿಪಡಿಸ್ತಿದ್ದಾರೆ ಅಂತ ಕಣ್ಣೀರ್ ಹಾಕಿದ್ದಾರೆ. ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನನಗೆ ಅಂತ ಆರೋಪ ಮಾಡ್ತಾ ಇರೋದು. ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ವ್ಯಾಪಾರಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸುಜಾತಾ ಭಟ್. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ಮ್ಯಾಜಿಕ್ ಅಜ್ಜಿ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಸುಜಾತಾ ಭಟ್ ಅವರು ಇದೀಗ ಆ ಕೇಸಿಂದ ಹೊರಗಡೆ ಬಂದು ಹೊಸ ಜೀವನವನ್ನ ಆರಂಭ ಮಾಡೋಕೆ ಮುಂದಾಗಿದ್ದಾರೆ. ಸುಜಾತಾ ಭಟ್ ಅವರು ಕೂಡ ಇದ್ದಾರೆ. ಈಗಾಗಲೇ ಈ ಪಾರ್ಕ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಈ ಟೀ ಅನ್ನು ಮಾರುವಂತಹ ಒಂದು ಉದ್ಯೋಗ ಕೂಡ ಆರಂಭ ಮಾಡಿರುವಂತದ್ದು. ಯಾಕಂದ್ರೆ ಬದುಕನ್ನು ಸಾಗಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದೀಗ ಟೀ ಮಾರಾಟ ಮಾಡುವಂತಹ ಒಂದು ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಆದರೆ ಸುಜಾತಾ ಭಟ್ ಅವರಿಗೆ ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡೋಕೆ ಅವಕಾಶವನ್ನು ಕಲ್ಪಿಸ್ತಿಲ್ಲ ಅನ್ನೋ ಮಾತನ್ನು ಕೂಡ ಸ್ವತಃ ಅವ್ರು ಹೇಳ್ತಿದ್ದಾರೆ. ನಾನು ಮಾತಾಡ್ತೀನಿ. ಸುಜಾತಾ ಭಟ್ ಅವರು ಈ ಧರ್ಮಸ್ಥಳ ಕೇಸ್ನಿಂದ ಹೊರಗೆ ಬಂದಿದ್ರಿ. ಸೊ ಈಗ ಯಾವ ಬಿಸ್ನೆಸ್ ಆರಂಭ ಮಾಡ್ಕೊಂಡಿದ್ರಿ? ಈಗ ಟೀ ಕಾಫಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಇವಾಗ ಹೀಗೆ ಹೋಗ್ತಾ ಕೆಲವು ಆಫೀಸ್ಗಳು, ಕೆಲವು ಅಂಗಡಿಗಳು ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ಟೀ ಕಾಫಿ ಮಾಡ್ಕೊಂಡು ಹೋಗೋಣ, ಸಾಕು ನನಗೆ ಜೀವನ ಇಷ್ಟೇ. ಇಲ್ಲಿ ನಾನು ಬಂದೆ ನನ್ನ ಗ್ಲಾಸು ಟೀಪಾಯಿ ಏನೇನಿತ್ತು ಎಲ್ಲನೂ ಎಷ್ಟು ಹೊರಗಡೆ ಹಾಕಿಬಿಟ್ಟಿದ್ದಾರೆ, ಯಾವುದೂ ಇಲ್ಲ. ಆಮೇಲೆ ಈ ವಾಚ್ಮ್ಯಾನಿಗೂ 500 ರೂಪಾಯಿ ತೊಗೊಂಡಿದ್ದಾನೆ. ಈ ವಾಚ್ಮ್ಯಾನು ಸಮೇತ ನನಗೆ 500 ರೂಪಾಯಿದು ಹೋಗಲಿ, 500 ರೂಪಾಯಿಗೂ ಹೋಗಲಿ, ನನಗೆ 500 ರೂಪಾಯಿನೂ ಬೇಡ. ಅಟ್ಲೀಸ್ಟ್ ಒಂದು ವ್ಯವಸ್ಥಿತವಾಗಿ ಹೀಗಿದೆ ಅಂತ ಒಂದು ಫೋನ್ ಮಾಡಿ ಹೇಳಿ, ಯಾರ ಹತ್ರ ಅದು ನಂಬರ್ ತಗೊಂಡು ಹೀಗಿದೆ ಅಂತ ಹೇಳ್ಬೋದಾಗಿತ್ತು ಕಾಂಟ್ಯಾಕ್ಟಲ್ಲಿ. ಅದು ಹೇಳಲಿಲ್ಲ. ಈಗ ನಾನು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಇಲ್ಲೇನೋ ನಾನು 5 ವರ್ಷದಿಂದ ಜೀವನ ಮಾಡಿಕೊಂಡು ಹೋಗಿದ್ದೀನಿ. ಇಲ್ಲಿ ಏನೋ ಮಾಡಬಾರ್ದು ಅನ್ನುವಂಥ ಸೂಚನೆ ಬಂದಿದೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಟೀ ಕಾಫಿ ಮಾಡಿಕೊಂಡು ನಾನು ಜೀವನ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಈಗ ದೃಢ ನಿರ್ಧಾರ ಮಾಡಿದ್ದೀನಿ. ಇಲ್ಲಿ ನಾನು ಯಾವುದೇ ಕಾರಣ ಈ ಪಾರ್ಕ್ ಗೇಟ್ ಬಳಿ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ರಿ? ಈಗ ಸೂಪು ಬಿಸ್ನೆಸ್ ಮಾಡ್ತಾ ಇದ್ದೆ. ಬೂದುಕುಂಬಳಕಾಯಿ, ಸೋರೆಕಾಯಿ, ಕೆಲವೆಲ್ಲ ಐಟಮ್ಗಳು, ಶುಗರಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೆ. ರೀಸನೇಬಲ್ ಅಲ್ಲಿ ಕೊಟ್ಕೊಂಡು ರೀಸನೇಬಲ್ ಆಗಿ ನಾನು ಎಲ್ಲರ ಹತ್ರನೂ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೆ. ಈ ಧರ್ಮಸ್ಥಳ ನಾನೇನು ಕೊಲೆ ಮಾಡಿಲ್ಲ ಅಥವಾ ನಾನೇನು ಇದು ಮಾಡಿಲ್ಲ, ಇದರಿಂದ ಹೊರಗಡೆ ಬಂದಿದ್ದೀನಿ. ಈಗಲಾದರೂ ಜನ ಅರ್ಥಕೊಂಡು ಅಟ್ಲೀಸ್ಟ್ ಆ ಅಮ್ಮನಿಗೆ ನಾವು ಒಂದು ಅವಕಾಶ ಕೊಡೋಣ ಅನ್ನುವಂಥ ಒಂದು ಮಾತು ಬಂದಿಲ್ಲ. ನನಗೆ ತುಂಬ ನೋವಾಗಿದೆ. ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವಾಗ ಟೀ ಕಾಫಿ ಮಾಡಿಕೊಂಡು ಜೀವನ ಮಾಡುವ ಪರಿಸ್ಥಿತಿ ಬಂದಿದೆ. ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ. ಅವಕಾಶ ಕೊಡಲಿಕ್ಕೂ ಯಾರದ್ದು ಪರ್ಮಿಷನ್ ಇಲ್ಲ. ಒಂದು ಯೂನಿಯನ್ ಇದೆ, ಅವ್ರ ಯೂನಿಯನ್ ಅವರು ಪರ್ಮಿಷನ್ ಕೊಡಬೇಕು. ವ್ಯಾಪಾರ ಮಾಡಕ್ಕೆ ಬಿಡ್ತಿಲ್ವಾ ಇಲ್ಲಿ? ಇಲ್ಲ, ಏನಂತಿದ್ದಾರೆ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನನಗೆ ತುಂಬ ನೋವಾಗಿದೆ. ನಾನೇನು ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ ಅಥವಾ ಯಾರನ್ನಾದ್ರೂ ದೌರ್ಜನ್ಯ ಮಾಡಿಲ್ಲ ಅಂತ ಏನೂ ಮಾಡಿಲ್ಲ. ನನ್ನ ಪಾಡಿಗೆ ನಾನು ಬಂದ್ ಮಾಡ್ಕೊಂಡು ಹೋಗ್ತಿದ್ದೆ. ಧರ್ಮಸ್ಥಳದ ಒಂದು ಕೇಸಿಂದ ಅದನ್ನು ಇದಕ್ಕೆ ತಂದು ಎಳೆಯುವಂಥದ್ದು ಏನಿದೆ? ಜನರಿಗೆ ಸ್ವಲ್ಪ ಅರ್ಥ ಆಗಬೇಕಲ್ವಾ? ಆಯಮ್ಮಂದೇನೋ ಪರ್ಸನಲ್ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಯೋಚನೆ ಮಾಡಬೇಕಾಗಿದೆ. ಕೇಸ್ನಿಂದಾಗಿ ನಿಮ್ಮ ಬದುಕು ಕೂಡ ತೊಂದರೆ ಆಗ್ತಿದೆಯಾ? ಹೌದು, ನನ್ನ ಬದುಕಿಗೂ ತೊಂದರೆ ಆಗಿದೆ. ಇಲ್ಲ ಅಂದರೆ ನಾನು ಇನ್ನೂ ಇದು ಮಾಡೋಕ್ಕೂ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಈಗ ದೃಢ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದೀನಿ. ಇವತ್ತಿನಿಂದ ನಾನು ಈ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಇದೆರಡೇ ಇರೋದು. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.